ಆಕಾಶವಾಣಿ ಧಾರವಾಡ. ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಆಲೋಚನೆ ಸಮ ಆಲೋಚನೆ, ಹೇಳುತ್ತ ಆಡುತ್ತ ನೋಡುತ್ತ ಕಲಿಯುವುದು ಆಲೋಚನೆ, ಸಿಗುವುದು ನೋಡ ಕಲ್ಪನೆಗೆ, ವರ್ತನೆ ತೊಂದರೆ ಬುದ್ಧಿಯ ಜಯಿಸಲು ಮನವನ್ನು. ಸುಬೋಧ ಸಮಾಲೋಚನೆ ಸರಣಿಯ ಇಂದಿನ ಕಾರ್ಯಕ್ರಮದಲ್ಲಿ ಇವತ್ತು ಸಿಕ್ಕಿದ್ದು ನಾಳೆ ಸಿಗೋದಿಲ್ಲ ಈ ವಿಷಯವಾಗಿ ಹಿರಿಯ ಸಮಾಲೋಚಕರಾದ ಡಾ ಗುರುರಾಜ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೋಳೀನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸುಬೋಧ ಕಲಿಕಾ ಕೇಂದ್ರ, ರಾಮನಗರ, ಹಗರಿಬೊಮ್ಮನಹಳ್ಳಿ. ಮಕ್ಕಳ ನಡವಳಿಕೆಯಲ್ಲಿ ತೊಂದರೆ, ಅಭ್ಯಾಸದಲ್ಲಿ ಆಸಕ್ತಿ ಇಲ್ಲದೆ ಇರುವುದು, ಮಕ್ಕಳ ಭವಿಷ್ಯ ಕುರಿತು ಗೊಂದಲ, ಮಕ್ಕಳು ಅಂಕ ಗಳಿಸುವಲ್ಲಿ ಇರುವ ಸಮಸ್ಯೆ, ಹಠಮಾರಿತನ, ಊಟ, ನಿದ್ದೆ, ದೈನಂದಿನ ದಿನಚರಿಯಲ್ಲಿ ಹೊಂದಾಣಿಕೆಯ ಕೊರತೆ ಹಾಗೂ ಇನ್ನಿತರ ಸಮಸ್ಯೆಗಳಿಗಾಗಿ ಉಚಿತ ವೆಬಿನಾರ್ನಲ್ಲಿ ಭಾಗವಹಿಸಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಪಡೆದುಕೊಳ್ಳಿ. ಹಿಂದೆ ಸಂಪರ್ಕಿಸಿ ಸುಬೋಧ ಕಲಿಕಾ ಕೇಂದ್ರ, ರಾಮನಗರ, ಹಗರಿಬೊಮ್ಮನಹಳ್ಳಿ ಹಾಗೂ ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಬುಧವಾರ ಮುಂಜಾನೆ 11 ಗಂಟೆಗೆ ಹಾಗೂ ಶನಿವಾರ ಸಂಜೆ 5 ಗಂಟೆಗೆ ಸಂದೇಶ ಕಳಿಸಿ. ವಾಟ್ಸ್ಆಪ್ 8310205909 8310205909. ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ವೈಶಾಲಿ ಪಾಟೀಲ್, ಮಾಲೀಕರು ಚಶ್ಮಾ ಕನ್ನಡಕದ ಅಂಗಡಿ. ನಮ್ಮ ನವೀನ ವಿನ್ಯಾಸದ ಫ್ರೇಮ್ ಹಾಗೂ ಕನ್ನಡಕಗಳಿಗಾಗಿ, ಕಣ್ಣಿನ ಸಮಸ್ಯೆಗೆ ಮಾರ್ಗದರ್ಶನಕ್ಕಾಗಿ ಹಿಂದೆ ಸಂಪರ್ಕಿಸಿ. ಚಶ್ಮಾ ಆಪ್ಟಿಕಲ್ ಶಾಪ್, ಅಪೋಸಿಟ್ ಕೆಎಂಸಿ ಗೇಟ್, ವಿದ್ಯಾನಗರ, ಹುಬ್ಬಳ್ಳಿ. ಫೋನ್ ನಂಬರ್ 9663393150. ಆತ್ಮೀಯ ಕೇಳುಗರೆ, ಸುಬೋಧ ಸಮಾಲೋಚನೆ ಕೇಳ್ತಾ ಇರುವಂತಹ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಸ್ವಾಗತ, ಸುಸ್ವಾಗತ. ಕೇಳುಗರೆ, ಈ ಸಂವಹನ ಅನ್ನೋದು ಬಹಳ ಪ್ರಮುಖವಾಗಿರುವಂತಹದ್ದು. ಆಮೇಲೆ ಒಂದು ಸಂವಹನ ಹೇಗಿರ್ಬೇಕು ಅಂದ್ರೆ ಎರಡು ಮನಸ್ಸುಗಳನ್ನು ಕೂಡಿಸೋ ಹಂಗಿರ್ಬೇಕು. ಅಂದ್ರೆ ಒಂದು ಒಗ್ಗಟ್ಟು, ವಿಯಾನ್ ಅಂತ ಟಿವಿ ಬಂದದ, ವರ್ಡ್ ಇಸ್ ಒನ್ ಅಂತ ಹೇಳಿ. ಅಂದ್ರೆ ಜಗತ್ತೇ ಒಂದು ಅಂತ ಹೇಳ್ತಿರ್ಬೇಕಿದ್ರೆ ನಾವ್ಯಾಕೆ ನಮ್ಮ ಮಧ್ಯೆ ಒಂದು ವ್ಯತ್ಯಾಸಗಳನ್ನ ಉಂಟು ಮಾಡ್ಬೇಕು. ಮಕ್ಕಳಿಗೆ ವಿಶೇಷವಾಗಿ ಪ್ರೀತಿಯಿಂದ ಏನ್ ಹೇಳಿದ್ರು ಕೂಡ ಅವು ಮನಸ್ಸಿನೊಳಗ ನಾಟ್ತದ, ಹಸೆಗೋಡೆ ಹಳ್ಳ ಹೋಗದಂಗದು. ಆ ನಿಟ್ಟಿನೊಳಗ ನಮಗೆ ಮಕ್ಕಳಿಗೆ ಒಂದು ಉತ್ತಮ ಸಂವಹನ ಪದ್ಧತಿ ಅಂದ್ರೆ ಪ್ರೀತಿಪೂರ್ವಕ ಮಾತುಗಳು. ಪ್ರೀತಿಯಿಂದ ನಾವೇನೇ ಕಲಿಸಿದ್ರು ಕೂಡ ಅವರು ಭೀತಿ ಇಲ್ದೇನೆ ಮಾಡ್ತಾರೆ ಮತ್ತು ಗೆಲುವಿನ ಒಂದು ಅವಕಾಶಗಳನ್ನು ಉಪಯೋಗ ಮಾಡ್ಕೋತಾರೆ, ಗೆಲುವನ್ನು ಹುಟ್ಟಿಸ್ತಾರೆ. ಗೆಲುವಿಂದ ಗೆಲುವು ಪಡಿಬೇಕು, ಗೆಲುವನ್ನು ಪಡೆಯಲು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅನ್ನೋದೇ ನಮ್ಮ ಈ ಒಂದು ಸಂವಾದದ ಉದ್ದೇಶ ಆಗಿರ್ಬೇಕು ಅಂತ ಹೇಳಿ ಆಸೆ ಮಾಡ್ತಾ ಇವತ್ತ ನಮ್ಮ ಕಾರ್ಯಕ್ರಮಕ್ಕೆ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ಸ್ವಾಗತ, ಸುಸ್ವಾಗತ. ನಮಸ್ಕಾರ ಗುರುರಾಜ್ ಪಾಟೀಲ್ ಅವರೇ, ನೀವು ಲೈಫ್ ನಲ್ಲಿ ಲೈಫ್ ಅನ್ನು ತಗೊಂಡ್ ಬರ್ತೀರಿ, ನಮ್ಮ ಕಾರ್ಯಕ್ರಮದಲ್ಲಿ ಕೂಡ ಜೀವಂತಿಕೆಯನ್ನು ತಗೊಂಡ್ಬಂದಿರಿ, ಕೇಳೋದರ ಒಂದು ಪ್ರೀತಿಗೆ ಪಾತ್ರರಾಗಿದ್ದೀರಿ. ಮತ್ತೆ ಮುಖ್ಯವಾಗಿ ಇದಕ್ಕೆ ಕಾರಣ ಅಂದ್ರೆ ನಿಮ್ಮ ಒಂದು ಸಂವಹನ ಕೌಶಲ್ಯ. ನಾವು ಈಗಲೇ ಮಾತಾಡ್ತಾ ಇದ್ದೇವೆ, ಸಂವಹನ ಅನ್ನೋದು ಎಷ್ಟು ಮುಖ್ಯವಾದದ್ದು, ಬಹಳ ಪ್ರೀತಿಪೂರ್ವಕವಾಗಿ ನಮ್ಮ ಎಲ್ಲರನ್ನು ಕೂಡ ನಾವು ಮಾತಾಡಿಸ್ಲಿಕ್ಕೆ ಸಾಧ್ಯ ಆದ್ರೆ ಗೆಲುವು ಪ್ರಧಾನವಾಗಿರ್ತದೆ. ಆ ನಿಟ್ಟಿನೊಳಗ ತಮ್ಮ ವಿಚಾರಗಳನ್ನ ನಮ್ ಜೊತೆ ಹಂಚ್ಕೊರಿ. ಕೇಳುಗರ, ಇವತ್ತ ಮತ್ತೊಂದು ವಿಷಯ ತಗೊಂಡು ನಿಮ್ಮ ಹತ್ರ ಬಂದೀನಿ. ಇವತ್ತು ಸಿಕ್ಕಿದ್ದು ನಾಳೆ ಸಿಗೋದಿಲ್ಲ ಅನ್ನುವಂಥ ಒಂದು ವಿಚಾರ. ಅಂದ್ರೆ ಖಂಡಿತವಾಗಿ ಕೂಡ ಒಂದು ಅವಕಾಶ ಮತ್ತೆ ಮರಳಿ ಬರೋದಿಲ್ಲ ಅನ್ನೋದೇನಿದೆ, ಮೇಕ್ ಹೇವನ್ ಟನ್ ಸೆನ್ಸ್ ಅಂತಾರಲ್ಲ, ಖರೆ ನೀವು ಹೇಳೋದು. ಅಂದ್ರೆ ಆ ದೃಷ್ಟಿಯಿಂದ ನಿಮ್ಮ ಕಾರ್ಯಕ್ರಮ ಕೇಳ್ತಾ ಈ ಅವಕಾಶಗಳನ್ನ ನಾವು ಪಡ್ಕೊಳ್ಳಿಕ್ಕೆ ನಾವು ಸಾಕಷ್ಟು ಪ್ರಯತ್ನ ಮಾಡ್ತೀವಿ. ಇವತ್ತು ಸಿಕ್ಕಿದ್ದು ನಾಳೆ ಸಿಗೋದಿಲ್ಲ ಅನ್ನೋದೇನಿದೆ ಅಲ್ಲ, ಇದು ಬಹಳ ಅಕ್ಷರಶಃ ಸತ್ಯವಾದಂತದ್ದು. ಮತ್ತೆ ನಿನ್ನೆ ಸಿಕ್ಕಿರೋದನ್ನ ಅದನ್ನ ಹೆಂಗ್ ಉಪಯೋಗ ಮಾಡ್ಕೊಂಡ್ವಿ, ಆ ಒಂದು ಪಾಠ ಕೂಡ ನಮಗ ಮುಂದಿನ ಒಂದು ಅವಕಾಶಗಳಿಗೆ ನಮ್ಮನ್ನ ತೆರೆದುಕೊಳ್ಳಂಗ ಮಾಡ್ತದೆ. ಬಹಳ ಅದ್ಭುತವಾದ ವಿಚಾರವನ್ನ ಪ್ರಸ್ತಾಪ ಮಾಡಿದಿರಿ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ. ಈಗಂತೂ ನಮ್ಮ ದಿನಚರಿ ಜೀವನದೊಳಗೆ ನಡೀತಾ ಇರುವಂತಹದ್ದನ್ನ ನಾನು ಉದಾಹರಣೆಯಾಗಿ ಕೊಡಬೇಕು. ನಾವೆಲ್ಲರ ಹತ್ರ ಇವತ್ತು ಸ್ಮಾರ್ಟ್ ಫೋನ್ ತಗೊಂಡಿರ್ತೀವಿ. ನಾವು ಸ್ಮಾರ್ಟ್ ಫೋನ್ ಕೈಯಾಗಿ ಹಿಡ್ಕೊಂಡಾದ್ಮೇಲೆ ಸ್ವಲ್ಪತ್ತಿಗೆ ನಾವ್ ಯಾವ್ದೋ ಒಂದು ಪ್ರಪಂಚಕ್ಕೆ ಹೋಗ್ತೀವಿ. ನೋಡ್ರಿ, ನಾನು ಯಾವ್ದೋ ಒಂದ್ ಕೆಲಸ ಮಾಡ್ತಿರ್ತೀನಿ, ನನಗೊಂದ್ ಯಾವ್ದೋ ಒಂದು ಫೋನ್ ಬಂತು ಅಂತ ತಿಳಿದು, ಫೋನ್ ಬಂತು ಅಂದ ತಕ್ಷಣ ನಾವೇನ್ ಮಾಡ್ತೀವಿ, ಫೋನ್ ಅನ್ನ ಅಟೆಂಡ್ ಮಾಡಿ ಕೇವಲ ಅಲ್ಲೇ ಬಿಟ್ಟು ಮತ್ತೆ ನಮ್ಮ ಕೆಲ್ಸಕ್ಕೆ ನಾವು ಮರಳಿ ಹೋಗಂಗಿಲ್ಲ. ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಆ ಫೋನ್ ಇಟ್ಟ ತಕ್ಷಣ ಮತ್ತೆ ಅವರ ನೋಟಿಫಿಕೇಶನ್ ಬಂದಾವೇನು ಅಂತ ಒಂದಿಷ್ಟು ನೋಟಿಫಿಕೇಶನ್ ನಮ್ಗ ವಾಟ್ಸ್ಆಪ್ ಒಳಗಡೆ ಸಿಗ್ತದೋ, ಫೇಸ್ಬುಕ್ ಒಳಗಡೆ ಸಿಗ್ತದೋ, ಇನ್ಸ್ಟಾಗ್ರಾಮ್ ಒಳಗಡೆ ಸಿಗ್ತದೋ. ಅವನ್ನೆಲ್ಲ ಪಯಣವನ್ನ ನಾವು ಬಳಸಿ ಅಲ್ಲೇ ಕಳ್ಕೊಂಡಾಗ 18 ನಿಮಿಷಗಳು 20 ನಿಮಿಷಗಳು ಗತಿಸಿ ಹೋದ್ಮೇಲೆ 10ನೇ ಎಚ್ಚರ ಆಗ್ತದೆ ನಮಗ,
ನಾನು ಗ್ಯಾಸ್ ಮೇಲೆ ಹಾಲಿಟ್ಟಿದ್ದೆ, ಒಂದು ಮೇಲ್ ಕಳಿಸ್ಬೇಕಾಗಿತ್ತು, ಅಥವಾ ಯಾರಿಗೋ ಫೋನ್ ಮಾಡ್ಬೇಕಾಗಿತ್ತು, ಬ್ಯಾಂಕಿಗೆ ಹೋಗ್ಬೇಕಾಗಿತ್ತು, ಐಟಿ ರಿಟರ್ನ್ ಮಾಡ್ಬೇಕಾಗಿತ್ತು ಅಂತ ಹೇಳಿ. ಆದ್ರೆ ಎಷ್ಟೋ ಸರಿ ಅದು ಕಾಲಗಳು ಗತಿಸಿ ಹೋಗಿರ್ತಾವ. ಮತ್ತೆ ನಿಮಗೆ ಮೊಬೈಲ್ ಬಿಡು ಅಂತ ನಾನು ಹೇಳಿಕತ್ತಿಲ್ಲ. ಆದ್ರೆ ಇಲ್ಲಿ ನಾನು ಹೇಳ್ತಾ ಇರುವಂತ ವಿಷಯ, ಇವತ್ತು ಸಿಕ್ಕಿದ್ದು ನಾಳೆ ಸಿಗೋದಿಲ್ಲ ಅನ್ನೋದ್ರೊಳಗೆ ಪ್ರಪ್ರಥಮವಾಗಿ ನಾವು ವಿಚಾರ ಮಾಡಬೇಕಾಗಿರುವಂತದ್ದು ಇವತ್ತಿನ ಸಮಯ. ಈ ಸಮಯ ಯಾವುದೋ ದಿಕ್ಕಿನೊಳಗೆ ಯಾಮಾರಿಸಿ ನಮ್ಮನ್ನ ತಿಳಿಯದೆ, ಹೇಳದೆ, ಕೇಳದೆ, ಗೊತ್ತಿಲ್ಲದೆ ನಮ್ಮನ್ನ ದಾಟಿ ಮುಂದೆ ಎಲ್ಲೋ ಹೋಗ್ಬಿಟ್ಟಿರ್ತದೆ. ಅವಾಗ ನಾವು ಗತಿಸಿ ಹೋದ್ಮೇಲೆ ನಾವೇನ್ ಮಾಡ್ತೀವಿ, ಅಯ್ಯೋ ಸುಮ್ನೆ ಒಂದು 15-20 ನಿಮಿಷ ವೇಸ್ಟ್ ಮಾಡಿದೆ, ಈ ಅರ್ಧ ಗಂಟೆ ಹೋಯ್ತು ಅಂತ ನಾವಂದ್ರೆ, ನಮ್ಮ ಯುವ ಶಕ್ತಿ ಇದನ್ನ ಎಷ್ಟೋ ಕಡೆ ನಾವು ನೋಡ್ತಾ ಇದ್ದೀವಿ, ಸಮಯವನ್ನ ಸದ್ಬಳಕೆ ಮಾಡದೇನೆ ಕಳ್ಕೊಳ್ತಾ ಇದ್ದಾರೆ. ಇದನ್ನ ನಾವು ಅರ್ಥ ಮಾಡಿಕೊಂಡ ಮೇಲೆ ಸಮಾಜಕ್ಕೆ ಅಥವಾ ನಮ್ಮ ಕುಟುಂಬದ ಜನರಿಗೆ, ನಮ್ಮ ಮಕ್ಕಳಿಗೆ ಹೇಳುವಂತ ವ್ಯವಧಾನ ಅಥವಾ ಹೇಳುವಂತ ಕೌಶಲ್ಯಗಳನ್ನ ನಾವು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ. ಅದೇ ದಿಕ್ಕಿನೊಳಗಡೆ ನಾವು ಸಹ ಇವತ್ತು ಕಲಿಬೇಕಾಗಿರೋದೇನಂತಂದ್ರೆ, ಇವತ್ತು ಸಿಕ್ಕಿದ್ದು ನಾಳೆ ಸಿಗೋದಿಲ್ಲ ಅನ್ನೋದ್ರೊಳಗಡೆ ಸಮಯ ಪ್ರತಿ ಕ್ಷಣವೂ ಅಪರೂಪವಾಗಿದೆ ನಮಗೆ. ನೋಡ್ರಿ, ನಮ್ಗೆ ಗೊತ್ತಿಲ್ಲ, ಈಗ ನಾವು ಮೊನ್ನೆ ಸ್ನೇಹಿತರ ತಮ್ಮ ಅವ್ರನ್ನ ನಾವು ಕಳ್ಕೊಂಡ್ವಿ. ನಿಟ್ಟಿನೊಳಗೆ ನಾವು ವಿಚಾರ ಮಾಡಿದ್ರೆ ಪಾಪ ಅವ್ರು ಬಂದಂತ ಗಳಿಗೆ, ಅವರ ಆರೋಗ್ಯದಿಂದ ಇದ್ದಂತಹದ್ದು, ಅವರ ಜೀವನ ಶೈಲಿ, ಇದನ್ನೆಲ್ಲ ಸೂಕ್ಷ್ಮವಾಗಿ ವಿಚಾರ ಮಾಡಿ ನೋಡಿದ್ರೆ ಎಲ್ಲವೂ ಸರಿಯಾಗಿತ್ತು. ಅಲ್ಲಿ ಒಂದು ಸಮಯದ ನಿರ್ಲಕ್ಷ್ಯ ಮಾಡಿರುವಂತ ಕಾರಣ ಅದು ಎಲ್ಲೋ ಏನೋ ಒಂದು ಕಳ್ಕೊಳ್ಳುವಂತ ಸನ್ನಿವೇಶ ಸೃಷ್ಟಿಯಾಯಿತು. ಹೇಳುವಂತ ತಾತ್ಪರ್ಯ ಏನಂದ್ರೆ, ಸಮಯ ಪ್ರತಿಯೊಬ್ಬ ಜೀವನದಲ್ಲಿ ಬಹಳ ಪ್ರಮುಖವಾಗಿರುವಂತಹದ್ದು. ಆದರೆ ಅದನ್ನ ಕಳ್ಕೊಂಡ ಮೇಲೆ ನಾವು ಹುಡುಕುವಂತ ಸ್ವಭಾವ ನಮ್ದು. ಅದಕ್ಕೆ ನಾವು ಎಚ್ಚೆತ್ತುಕೊಳ್ಬೇಕಾಗಿರೋದೇನೆಂದ್ರೆ, ಇವತ್ತು ಆ ಸಮಯ ಅನ್ನುವಂತ ಅಮೂಲ್ಯವಾದ ಆಭರಣ ನಮಗೆ ಸಿಕ್ಬಿಟ್ಟಿದೆ. ಅದೊಂದು ಟೈಮ್ ಇಸ್ ಎ ಜ್ಯುವೆಲ್ ಅಂತ. ಅಂಥದ್ದು ಸಿಕ್ಕಾಗ ನಾವು ಅದನ್ನ ಕಳ್ಕೊಂಡ್ಮೇಲೆ ಮತ್ತೆ ನಾವು ಹುಡುಕ್ಲಿಕ್ಕೆ ಹೋದ್ರೆ ಸ್ನೇಹಿತರೆ, ಆ ಕಳೆದ ಹೋದ ಸಮಯ ಸಿಗೋದಿಲ್ಲ. ನೀವೇ ಹೇಳ್ರಿ ಕೇಳುಗರೆ, ನಿಮ್ಮ ಬಾಲ್ಯ ಬೇಕು ಅಂತ ಚಟಪಟ ಒದ್ದಾಡಿ ದೇವರೇ ಒಂದು ಏನಾದ್ರೂ ಮಾಡಿ ಒಂದು ತಾಸಾದ್ರೂ ನನಗೆ ಆ ಹಳೆ ಬಾಲ್ಯವನ್ನ ನೆನಪಿಸ್ಕೊಡು, ಅದನ್ನ ಮರಳಿ ಕೊಡು ಅಂತ ಕೇಳಿದ್ರೆ ಸಾಧ್ಯನಾ? ನಿಮ್ಮ ಶಾಲೆ ದಿನ ಕೇಳಿದ್ರೆ ಸಾಧ್ಯನಾ? ಗತಿಸಿ ಹೋದದ್ದು ವೈಭವವಾಗಿದ್ರೆ ನಿಮಗೆ ಬೇಕು ಅಂದ್ರೆ ಅದು ಸಿಗಂಗಿಲ್ಲ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ, ಎಚ್ಚೆತ್ತುಕೊಂಡು ಇವತ್ತಿನ ಸಮಯವನ್ನ ಸದ್ಬಳಕೆ ಮಾಡಿಕೊಂಡಾಗ ಇವತ್ತು ಸಿಕ್ಕಿದ್ದು ನಾಳೆ ಸಿಗೋದಿಲ್ಲ ಅನ್ನೋ ಒಂದು ಶಬ್ದಕ್ಕೆ ನಾವು ಉತ್ತರ ಕೊಟ್ಟಂತಾಗುತ್ತದೆ. ಏನಂತೀರಿ ಚೋಳಿನವ್ರೆ? ವಿಚಾರ ಹೇಳಿದ್ರಿ. ಅಂದ್ರೆ ಈಗ ಹದಿಹರಿದ ಮಕ್ಕಳು ಸಾಕಷ್ಟು ಅಭ್ಯಾಸ ಮಾಡೋ ಸಮಯದೊಳಗ ಬೇರೆ ಬೇರೆ ಒಂದು ಪ್ರಲೋಭನೆಗಳ ಒಳಗಾದ್ರೆ ಆ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಳಿಕ್ಕೆ ತೊಂದರೆ ಆಗ್ತದೆ. ನಾನೇ ಉದಾಹರಣೆಗೆ ಡಿಗ್ರಿ ಮುಗಿದ್ಮೇಲೆ IAS ಓದ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೆ, ಪ್ರಿಲಿಮಿನರಿ ಪಾಸ್ ಆಗಿದ್ದೆ. ಆಮೇಲೆ ಮುಂದೆ ಇನ್ನೂ ಓದ್ಬೇಕು ಅಂತ ಬಹಳ ಹಸಿವಿತ್ತು. ಆದ್ರೆ ನೌಕರಿ ಬಂದ ಮೇಲೆ ಆಕಾಶವಾಣಿಗೆ ಬಂದೆ, ವಿಷಯಾಂತರ ಆಯ್ತು. ಅಂದ್ರೆ ಅದು ಬೇರೆ ವಿಷಯ. ಆದ್ರೆ IAS ಆಗುವಂತ ಅವಕಾಶ ನನಗಿತ್ತು. ಅದನ್ನ ನಾನು ಕಳ್ಕೊಂಡದಕ್ಕೆ ಕಾರಣ ಅಂತಂದ್ರೆ ಆ ಒಂದು ಸಮಯದ ಮಹತ್ವವನ್ನು ಅರ್ಥ ಮಾಡ್ಕೊಳ್ಳದೆ ಹೋದೆ. ಇದು ನಂದೇ ಒಂದು ವ್ಯಕ್ತಿಗೆ ಉದಾಹರಣೆ ಇರೋದ್ರಿಂದ ಅದಕ್ಕೆ ಖಂಡಿತವಾಗಿ ಕೂಡ ನಮ್ಮ ಮಕ್ಕಳಿಗೆ ಹೇಳೋದು ಮತ್ತೆ ಹಿರಿಯರಿಗೆ ಹೇಳೋದು ಅಂದ್ರೆ ನಮ್ಮ ಸಮಯವನ್ನ ಸದುಪಯೋಗ ಮಾಡ್ಕೊಳ್ಳೋದು ನಾವು ಕಲಿಬೇಕು. ಹೌದಲ್ರಿ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ? ಈಗ ಒಂದು ಸಮಯ ಆದ್ರೆ ಇನ್ನೊಂದೇನ್ ಗೊತ್ತೇನ್ರಿ, ಎಷ್ಟೋ ಸರಿ ನಾಳೆ ನೋಡಿದ್ರಾಯ್ತು, ನಾಳೆ ಮಾಡಿದ್ರಾಯ್ತು ಅಂತ ನಾವು ಅದನ್ನ ಮುಂದಾಗ್ತಾ ಇರ್ತೀವಿ. ಅದನ್ನೇ ನಾವು ಸಮಯಕ್ಕೆ ಉಪಯೋಗಿಸ್ಬೇಕು ಅಂತ. ಇನ್ನ ಈ ಹಾಕುವಂತ ಪರಿಸ್ಥಿತಿ ಇದ್ದಂತವ್ರು ಏನ ಪ್ರಮುಖವಾಗಿ ಕಳ್ಕೊತಾರಂದ್ರೆ ಅವಕಾಶಗಳಿಂದ ವಂಚಿತರಾಗ್ಬಿಡ್ತಾರೆ. ಸೊ ಅದಕ್ಕೆ ನಾವು ಅವಕಾಶದ ಸದುಪಯೋಗ ಆಗಬೇಕು ಅಂದ್ರೆ, ಇವತ್ತು ನೋಡಿ ನಾವ್ ಯಾವ ಕೆಲಸ ಮಾಡ್ತಿರ್ತೀವಿ, ಯಾವ ಸಂಬಂಧಗಳನ್ನ ಉಳಿಸ್ಕೋತೀವಿ, ಸಮಯವೂ ಒಂದು ಅವಕಾಶ. ಸೊ ಅದನ್ನ ನಾವು ಬಳಸಿಕೊಳ್ಳದೇ ಇದ್ದಾಗ ನಾಳೆ ಅದೇ ಅವಕಾಶ ನನಗೆ ಮರುಕಳಿಸಿ ಸಿಗ್ತದೆ ಅಂತಂದ್ರೆ ಸಿಗದೇ ಇರ್ಬೋದು. ಈಗ ಸಾಕಷ್ಟು ಹಿರಿಯರ ಜೊತೆಗೆ ನಾವು ಮಾತಾಡುವಾಗ ಎಷ್ಟೋ ಸಾರಿ ನಮ್ಮ ತಂದೆ ಜೊತೆ ಮಾತಾಡ್ತಿರ್ತೇನೆ. ಮೈಸೂರು ಕಿರ್ಲೋಸ್ಕರ್ ಒಳಗಡೆ ಕೆಲಸ ಮಾಡ್ತಿದ್ರು. ಪ್ರತಿ ಸಾರಿ ಬೆಂಗಳೂರಿಗೆ ಹೋದಾಗ ಒಂದು ಉದಾಹರಣೆ ಕೊಡ್ತಾರ ಅವರು. ನಮ್ಮಪ್ಪ ನನಗೇನಾದ್ರೂ ಆ ಆಫರ್ ಲೆಟರ್ ನನಗೆ ಕೊಟ್ಬಿಟ್ಟಿದ್ರೆ ನಾನು ಬೆಂಗಳೂರೊಳಗಡೆ HMT ಒಳಗಡೆ ಕೆಲಸ ಮಾಡ್ತಿರ್ತಿದ್ದೆ ಅಂತ ಒಂದು ಉದಾಹರಣೆ ಕೊಡ್ತಿರ್ತಾರೆ. ಸೊ ಅಂದ್ರೆ ಅವ್ರು ನೆನ್ಸ್ಕೊಳ್ಳೋದು ಏನಂತಂದ್ರೆ ಅವ್ರ ಜೀವನದಲ್ಲಿ ಕಳ್ಕೊಂಡಿರುವಂತ ಒಂದು ಅವಕಾಶ. ಈ ಹ್ಯೂಮನ್ ನೇಚರ್ ಏನ್ ಗೊತ್ತಾ, ಪ್ರತಿಯೊಬ್ಬರದು ನೀವು ಯಾರಾದ್ರೂ ನೋಡ್ಕೊಳ್ಳಿ, ಯಾವ್ದನ್ನ ಗಳಿಸಿರ್ತೀವಿ ಅದನ್ನ ಮರಿತೀವಿ, ಯಾವ್ದನ್ನ ಕಳ್ಕೊಂಡಿರ್ತೀವಿ ಅದನ್ನ ಪದೇ ಪದೇ ಮೆಲಕ್ ಹಾಕ್ತಾ ಇರ್ತೀವಿ. ಸೊ ಹಂಗಿದ್ರೆ ಯಾಕ್ರಿ ಅದನ್ನ ಕಳ್ಕೋಬೇಕು? ಅದನ್ನ ಗಟ್ಟಿಟ್ಕೊಂಡು ನಮ್ ಜೀವನದಲ್ಲಿ ಹಿಡ್ಕೊಂಡು ಬೆಳೆದ್ ಬಿಟ್ಟಿದ್ರೆ, ಆದ್ರೆ ಇವತ್ತು ಅದು ಸಿಕ್ಕಾಗ ಅದನ್ನ ನಾವು ಗಳಿಸ್ಕೊಂಡ್ಬಿಟ್ರೆ ನಾಳೆ ಸಿಗೋದಿಲ್ಲ ಅನ್ನೋ ಪರಿಸ್ಥಿತಿನೇ ಬರ್ಲಿಕ್ಕಿಲ್ಲ. ಸೊ ಅದಕ್ಕೆ ನಾನು ಏನಂತೀನಿ, ಅವಕಾಶವೂ ಸಹ ಒಂದು ಇದೇ ಲೆಕ್ಕಕ್ಕೆ ಸೇರಿದ್ದು. ಸಮಯವೂ ಹೇಗೋ ಅದೇ ರೀತಿ ಅವಕಾಶವೂ ನಮ್ಮ ಜೀವನದಲ್ಲಿ. ಸೊ ಅದಕ್ಕೆ ನಾನೇನ್ ಹೇಳ್ತೀನಿ, ಅವಕಾಶವನ್ನ ಸದುಪಯೋಗ ನಾವು ಮಾಡ್ಕೊಂಬುವಂತ ವಿಚಾರವುಳ್ಳವರಾದಾಗ ನಾವು
ಪ್ರತಿಯೊಂದನ್ನು ಸಾಧನೆಗೆ ಮಾಡಬಹುದು, ಸಾಧನೆಯನ್ನ ಪಡಿಬಹುದು ಅಂತ ಒಂದು ವಿಷಯ. ಅದ್ಭುತವಾಗಿ ಹೇಳಿದ್ರಿ. ವಿಶೇಷವಾಗಿ ಪರೀಕ್ಷೆ ಅನ್ನೋದು ಮಕ್ಕಳಿಗೆ ಒಂದು ಒಳ್ಳೆಯ ಅವಕಾಶ. ಅದಕ್ಕೆ ಸಾಕಷ್ಟು ಪಾಲಕರ ಒಂದು ಪ್ರೋತ್ಸಾಹ ಬೇಕಾಗ್ತದೆ. ಅವರು ಒಂದು ಪ್ರೀತಿಯಿಂದ ಅವರಿಗೆ ಉತ್ತಮವಾದ ಪೌಷ್ಟಿಕ ಆಹಾರ ಕೊಡೋದಿರ್ಬೋದು, ಆಮೇಲೆ ಬೆನ್ನು ಚಪ್ಪರಿಸುವಂತದ್ದು, ವಾವ್ ಒಳ್ಳೇದ್ ಮಾಡಿದೆ ಅನ್ನೋದು. ನಾನು SSLC ಪರೀಕ್ಷೆ ಇದ್ದಾಗ ನಮ್ಮಪ್ಪ ನನಗೆ ಎಕ್ಸಾಮಿನೇಷನ್ ಹೋದಾಗ ಮತ್ತೆ ಇಂಟರ್ವ್ಯೂ ಇದ್ದಾಗ ಬಿಸ್ಕೆಟ್ ತಂದು ಕೊಡುವಂತದ್ದು, ಆ ಒಂದು ಪ್ರೀತಿ ಮಾತುಗಳು, ನೀನ್ ಮಾಡ್ತೀಯಾ, ಯು ಕ್ಯಾನ್ ಡೂ, ಯು ಆರ್ ದ ವಿನ್ನರ್ ಅಂತ ಹೇಳೋದೇನಿದೆ ಅಲ್ಲ, ಅಂದ್ರೆ ಪಾಲಕರ ಪ್ರೋತ್ಸಾಹ ಪ್ರೇರಣೆ ಎಷ್ಟು ಅಗತ್ಯವಾಗಿರ್ತದೆ. ಅದು ಖಂಡಿತವಾಗಿ ಕೂಡ ಈ ಒಂದು ಸಿಕ್ಕ ಅವಕಾಶವನ್ನ ನಾವು ಬ್ರಹ್ಮಾಂಡವಾಗಿ ಉಪಯೋಗ ಮಾಡಿಕೊಂಡು ಜೀವನದಲ್ಲಿ ಯಶಸ್ಸು ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದಕ್ಕೆ ನಾನೇ ಒಂದು ಉದಾಹರಣೆ. ಅದಕ್ಕೆ ಪಾಲಕರ ಜವಾಬ್ದಾರಿ ಕೂಡ ಇದರಲ್ಲಿ ಬಹಳ ಪ್ರಮುಖವಾಗಿದೆ. ನೀವು ಹೇಳಿದ್ದು ಸರಿಯದೆ, ಪರೀಕ್ಷೆಯೂ ಸಹ ಒಂದು ಅವಕಾಶವೇ ಸರಿ. ಆದ್ರೆ ಇವತ್ತು ಸಿಕ್ಕಿದ್ದು ನಾಳೆ ಸಿಗೋದಿಲ್ಲ ಅನ್ನೋ ಒಂದು ಏನು ಕಾಂಟೆಂಟ್ ನಾನು ಇವತ್ತೇನು ಮಾತಾಡ್ಲಿಕ್ಕಿದ್ದೀನಿ, ಅದನ್ನ ವಿಚಾರ ಮಾಡಿ ನೋಡಿದಾಗ ಮಕ್ಕಳಿಗೆ ಪರೀಕ್ಷೆ ತಯಾರಿ ಮಾಡುವಂತ ಸಮಯ ಏನಿದೆ ಅದು ಇವತ್ತು ಸಿಕ್ಕಿರುವಂತ ಕಾಲಘಟ್ಟ. ಅದನ್ನ ನಾವು ಅರಿವನ್ನ ಮಕ್ಕಳಿಗೆ ಕೊಡಬೇಕು ಅಂದ್ರೆ ಪರೀಕ್ಷೆ ಮೊದಲಿರುವಂತ ಸಮಯ ಪರೀಕ್ಷೆ ನಂತರ ಸಿಗೋದಿಲ್ಲ ಅನ್ನೋದನ್ನ ಕಲಿಸಿಕೊಟ್ಟಾಗ ನೀವು ಹೇಳುವಂತ ಮಾಹಿತಿ ಅಥವಾ ವಿಚಾರ ಸೂಕ್ತವಾಗಿರ್ತದೆ ಅಂತ ಹೇಳ್ಬೋದು. ಅದೇ ರೀತಿ ಇನ್ನೊಂದು ವಿಷಯ ನಿಮ್ ಜೊತೆಗೆ ಹಂಚ್ಕೋಬೇಕಂದ್ರೆ ಸಂಬಂಧಗಳಲ್ಲಿ ಗೌರವ ಅಂತ. ಇವತ್ತು ಸಿಕ್ಕಿದ್ದು ನಾಳೆ ಸಿಗೋದಿಲ್ಲ ಅನ್ಲಿಕ್ಕೆ ಇದು ಒಂದು. ಎಷ್ಟೋ ಸರಿ ನಮ್ಮ ಜೊತೆಗೆ ಇರುವವರನ್ನ ಅವರು ಭೇಟಿಯಾದಾಗ ನಾವು ಮಾತಾಡದೇ ಇರುವಂತಹದ್ದಿರ್ತದೆ. ಆದ್ರೆ ಅವರು ಕಳ್ಕೊಂಡ್ಮೇಲೆ ಅಯ್ಯೋ ನಾನ್ ಕಳ್ಕೊಂಡ್ಬಿಟ್ನಲ್ಲ ಅಥವಾ ನಾವು ಅವರ ಭೇಟಿ ಆಗ್ಲಿಲ್ಲಲ್ಲ ಅನ್ನುವಂತಹ ಒಂದು ದುಃಖ ನಮ್ಮಲ್ಲಿ ಸ್ವಾಭಾವಿಕವಾಗಿ ಬರ್ತದೆ. ಇದು ಒಂದು ರೀತಿ. ಆದ್ರೆ ಇನ್ನೊಂದು ರೀತಿ ಎಲ್ಲೋ ಒಂದ್ ಕಡೆ ನಾವು ಸಂಬಂಧಗಳನ್ನ ಕಳಿಸ್ಕೊಂಡ್ಬಿಡ್ತೀವಿ, ವ್ಯವಹಾರಗಳನ್ನ ಕಳಿಸ್ಕೊತೀವಿ. ಕಳ್ಕೊಂಡ ಮೇಲೆ ನಾವ್ ಏನ್ ಮಾಡ್ತಿರ್ತೀವಿ ಅದನ್ನ ಪಡಿಬೇಕು ಅನ್ನುವಂತ ಒಂದು ವಿಚಾರ. ಸೊ ಅದಕ್ಕೋಸ್ಕರ ನಾನೇನ್ ಹೇಳ್ತೀನಿ ಅಂದ್ರೆ ನಮ್ಮ ಜೀವನದಲ್ಲಿ ಸಿಗುವಂತ ಪ್ರತಿಯೊಬ್ಬ ವ್ಯಕ್ತಿಯು ಅವನದೇ ಆದಂತ ಉದ್ದೇಶ ಇರ್ತದೆ, ಅವನಿಗೆ ಅವನದೇ ಆದಂತ ಗೌರವ ಇರ್ತದೆ. ನಾವ್ ಯಾವಾಗ ಆ ಗೌರವವನ್ನ ಗೌರವಿಸುವುದನ್ನ ಕಲಿತೀವಿ, ಆವಾಗ ಆ ಸಂಬಂಧಗಳನ್ನ ಬಳಸ್ಕೊತೀವಿ. ಆವಾಗ ಏನಾಗ್ತದೆ, ಆ ಸಂಬಂಧ ಉಳಿದ್ರೆ ಅದನ್ನೇ ನಾವು ಗಳಿಸಿದಂತೆ. ಎಷ್ಟೋ ಸರಿ ಇವತ್ತಿನ ಉಳಿಕೆ ನಾಳಿನ ಗಳಿಕೆ ಅಂತ ಹೇಳ್ತಿರ್ತಾರೆ. ಸೊ ಹಂಗೆ ನಾವು ಸಂಬಂಧಗಳನ್ನ ಇವತ್ತು ಉಳಿಸಿಕೊಂಡಾಗ ಅದು ನಾಳೆಗೆ ಗಳಿಕೆಯಾಗಿರ್ಬಹುದು. ಸೊ ಅದಕ್ಕೆ ಈ ಒಂದು ವಿಚಾರವನ್ನ ಎಚ್ಚರದಿಂದ ಎಚ್ಚೆತ್ತುಕೊಂಡು ನಾವು ಉಳಿಸಿಕೊಂಡಾಗ ನಾ ಹೇಳಿರುವಂತ ಇವತ್ತಿನ ಶೀರ್ಷಿಕೆಯನ್ನ ಜಾಪಾನವಾಗಿ ನೋಡ್ಕೊಂಡು ಹೋಗ್ಬೋದು ಅಂತ. ಇವತ್ತು ಸಿಕ್ಕಿದ್ದು ನಾಳೆ ಸಿಗೋದಿಲ್ಲ ಅಂತ. ಪರೀಕ್ಷೆ ಇರ್ಬೋದು, ಸಂಬಂಧ ಇರ್ಬೋದು, ಒಂದು ಯಾವ್ದಾದ್ರು ಒಂದು ಉತ್ತಮವಾದ ಗೋಲ್ಡನ್ ಅಪರ್ಚುನಿಟಿ ಅನ್ಬೋದು. ಮೇಕ್ ಹೇವನ್ ಸನ್ ಸೈನ್ಸ್ ಅಂತಾರಲ್ಲ, ಅಂದ್ರೆ ಬಿಸಿಲು ಬಿದ್ದಾಗ ಒಣಿಕೋ ಅಂತ ಹೇಳೋದೇನಿದೆ ಅಲ್ಲ, ಅಂದ್ರೆ ಅವಕಾಶ ಸಿಕ್ಕಾಗ ಎರಡು ಕೈಯಲ್ಲಿ ಬಾಚಿಕೊಳ್ಬೇಕು ಅನ್ನೋದು. ಕೊನೆಯ ಇನ್ನೊಂದು ಬಹಳ ಪ್ರಮುಖವಾಗಿರೋದು ಯಾವ್ದಪ್ಪ ಅಂದ್ರೆ ಆರೋಗ್ಯ. ಈ ಆರೋಗ್ಯದ ದೃಷ್ಟಿಕೋನದಲ್ಲಿ ಸಹ ಎಷ್ಟೋ ಸರಿ ನಮ್ ದೇಹನು ನಮ್ ಜೊತೆಗೆ ಮಾತಾಡ್ತಿರ್ತದೆ ಅಂತ ಹೇಳ್ತೀನಿ ನಾನು. ನಮ್ ದೇಹದ ಜೊತೆಗೆ ನಾವು ಮಾತಾಡ್ಬೇಕು. ಆವಾಗ ಇವತ್ತು ನಮ್ಮ ದೇಹಕ್ಕೆ ಆಗ್ತಾ ಇರುವಂತಹದ್ದು ಏನು ಅಂತ ತಿಳಿಕೊಂಡ ಮೇಲೆ ನಾವು ಏನು ಎಚ್ಚರಿಕೊಳ್ಳಬಹುದು ಅಂದ್ರೆ ಇವತ್ತು ಸಿಕ್ಕಿರುವಂತ ಒಳ್ಳೆ ಆರೋಗ್ಯವನ್ನ ಉಳಿಸ್ಕೊಂಡು ಮುಂದಿನ ಭವಿಷ್ಯಕ್ಕೆ ನಾವೇನ್ ಮಾಡ್ಬೋದು, ಆರೋಗ್ಯದಿಂದ ಇರ್ಬೋದು. ಆ ನಿಟ್ಟಿನೊಳಗಡೆ ನಾವು ಮಾಡ್ಬೇಕಾಗಿರೋ ಕೆಲಸ ಏನಪ್ಪಾ ಅಂತಂದ್ರೆ ನಾವು ಆರೋಗ್ಯವನ್ನು ಸಹ ಇದೇ ದೃಷ್ಟಿಕೋನದಿಂದ ನೋಡ್ಬೇಕು. ಇವತ್ತು ಸಿಕ್ಕಿದ್ದು ನಾಳೆ ಸಿಗೋದಿಲ್ಲ ಅಂತ. ಅದಕ್ಕೆ ನಮ್ಮ ಕೇಳುಗರಿಗೆ ನಾನು ಕೇಳೋ ಪ್ರಶ್ನೆ ಏನಪ್ಪಾ ಈ ವಾರ ಅಂತಂದ್ರೆ, ಆರೋಗ್ಯ ದೃಷ್ಟಿಕೋನದಲ್ಲಿ ನೀವು ಎಚ್ಚೆತ್ತುಕೊಂಡು ಯಾವ ಯಾವ ಕೆಲಸವನ್ನ ನಿಮ್ಮ ಜೀವನದಲ್ಲಿ ಆರಿಸ್ಕೊಂಡಿರಿ ಮತ್ತು ನಿಮ್ಮ ಆರೋಗ್ಯದ ಕಾಳಜಿ ಪೂರ್ವಕವಾಗಿ ಮಾಡ್ಕೊಳ್ಳಿಕ್ಕೆ ನೀವೇನ್ ಮಾಡ್ತೀರಿ ಅನ್ನೋದನ್ನ ಒಂದೇ ವಾಕ್ಯದಲ್ಲಿ ನಮಗೆ ಬರೆದು ಕಳಿಸ್ರಿ. ನನಗೇನ್ ಬೇಕಾಗಿದೆ ಅಂದ್ರೆ ನೀವೆಲ್ಲರೂ ಆರೋಗ್ಯದಿಂದ ಇರಬೇಕು ಅನ್ನೋದು ನನ್ನ ಮಹದಾಸೆ. ಪಾಟೀಲ್ ಅವರೇ, ಬಹಳ ಅದ್ಭುತವಾದ ವಿಚಾರವನ್ನು ತಾವು ಪ್ರಸ್ತಾಪ ಮಾಡಿದ್ರಿ. ಇವತ್ತು ಸಿಕ್ಕಿದ್ದು ನಾಳೆ ಸಿಗೋದಿಲ್ಲ. ಅವಕಾಶ ಇರ್ಬೋದು, ಪರೀಕ್ಷೆ ಇರ್ಬೋದು, ಸಂಬಂಧ ಇರ್ಬೋದು, ಆರೋಗ್ಯ ಇರ್ಬೋದು. ಈ ಆರೋಗ್ಯವನ್ನ ಇವತ್ತು ಸಿಕ್ಕಿದ್ದನ್ನ ನಾಳೆಗೂ ನಾವು ಕಾಪಾಡ್ಕೊಂಡು ಹೋಗ್ಬೇಕು. ಇವತ್ತು ಉಳಿಸಿದ್ದು ನಾಳೆ ಇನ್ನು ಹೆಮ್ಮರವಾಗಿ ಬೆಳೀತದ ಅನ್ನೋದು ಬಹಳ ಮುಖ್ಯ. ಹೀಗಾಗಿ ಅವಕಾಶವನ್ನ ಯಾವಾಗ ಕಳ್ಕೋಬಾರದು. ಅಂದ್ರೆ ಮಾತ್ರ ನಮಗೆ ಜೀವನದೊಳಗೆ ಒಂದು ಭವಿಷ್ಯದೆಡೆಗೆ ಉತ್ತಮ ಆಶಯದಾಯಕವಾಗಿ ನಾವು ನೋಡ್ತಾ ಮುಂದೆ ಸಾಗ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಆಶೆ ಮಾಡ್ತಾ ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಎಲ್ಲ ಕೇಳುಗರಿಗೆ. ಆಲೋಚನೆ ನವ ಆಲೋಚನೆ, ಏಳುತ್ತ ಆಡುತ್ತ ನೋಡುತ್ತ ಕಲಿಬುದು ಆಲೋಚನೆ. ಸಿಗುವುದು ನೋಡ ಕಲ್ಪನೆಗೆ, ವರ್ತನೆ ತೊಂದರೆ ಬುದ್ಧಿಯ ಜಯಿಸಲು, ಮನವನ್ನು ಗೆಲ್ಲಲು, ಜೀವನ ಸಾಗಲು ಪಾಲನೆ ಪೋಷಣೆ.
ಸುಬೋಧ ಸಮಾಲೋಚನೆ ಸರಣಿಯ ಇಂದಿನ ಕಾರ್ಯಕ್ರಮದಲ್ಲಿ ಇದುವರೆಗೆ ಇವತ್ತು ಸಿಕ್ಕಿದ್ದು ನಾಳೆ ಸಿಗೋದಿಲ್ಲ ಈ ವಿಷಯವಾಗಿ ಹಿರಿಯ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಪ್ರಸ್ತುತಿ ಶರಣಬಸವ ಚೌಳೇನ್, ಸಂಕಲನ ತ್ರಿವೇಣಿ ಬೆಟಗೇರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸುಬೋಧ ಕಲಿಕಾ ಕೇಂದ್ರ, ರಾಮನಗರ, ಹಗರಿಬೊಮ್ಮನಹಳ್ಳಿ. ಮಕ್ಕಳ ನಡವಳಿಕೆಯಲ್ಲಿ ತೊಂದರೆ, ಅಭ್ಯಾಸದಲ್ಲಿ ಆಸಕ್ತಿ ಇಲ್ಲದೆ ಇರುವುದು, ಮಕ್ಕಳ ಭವಿಷ್ಯ ಕುರಿತು ಗೊಂದಲ, ಮಕ್ಕಳು ಅಂಕ ಗಳಿಸುವಲ್ಲಿ ಇರುವ ಸಮಸ್ಯೆ, ಹಠಮಾರಿತನ, ಊಟ, ನಿದ್ದೆ, ದೈನಂದಿನ ದಿನಚರಿಯಲ್ಲಿ ಹೊಂದಾಣಿಕೆಯ ಕೊರತೆ ಹಾಗೂ ಇನ್ನಿತರ ಸಮಸ್ಯೆಗಳಿಗಾಗಿ ಉಚಿತ ವೆಬಿನಾರ್ನಲ್ಲಿ ಭಾಗವಹಿಸಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಪಡೆದುಕೊಳ್ಳಿ. ಹಿಂದೆ ಸಂಪರ್ಕಿಸಿ ಸುಬೋಧ ಕಲಿಕಾ ಕೇಂದ್ರ, ರಾಮನಗರ, ಹಗರಿಬೊಮ್ಮನಹಳ್ಳಿ ಹಾಗೂ ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಬುಧವಾರ ಮುಂಜಾನೆ 11 ಗಂಟೆಗೆ ಹಾಗೂ ಶನಿವಾರ ಸಂಜೆ 5 ಗಂಟೆಗೆ ಸಂದೇಶ ಕಳಿಸಿ. ವಾಟ್ಸ್ಆಪ್ 8310205909 8310205909. ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ವೈಶಾಲಿ ಪಾಟೀಲ್, ಮಾಲೀಕರು ಚಶ್ಮಾ ಕನ್ನಡಕದ ಅಂಗಡಿ. ನಮ್ಮ ನವೀನ ವಿನ್ಯಾಸದ ಫ್ರೇಮ್ ಹಾಗೂ ಕನ್ನಡಕಗಳಿಗಾಗಿ, ಕಣ್ಣಿನ ಸಮಸ್ಯೆಗೆ ಮಾರ್ಗದರ್ಶನಕ್ಕಾಗಿ ಹಿಂದೆ ಸಂಪರ್ಕಿಸಿ. ಚಶ್ಮಾ ಆಪ್ಟಿಕಲ್ ಶಾಪ್, ಅಪೋಸಿಟ್ ಕೆಎಂಸಿ ಗೇಟ್, ವಿದ್ಯಾನಗರ, ಹುಬ್ಬಳ್ಳಿ. ಫೋನ್ ನಂಬರ್ 9663393150. ಆಲೋಚನೆ